ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ರಥಸಪ್ತಮಿ ನಾಳೆ ಇರೋದ್ರಿಂದ ಪೂಜೆ ಶುಭ ಮುಹೂರ್ತ ಮತ್ತು ಪೂಜಾ ವಿಧಾನ ಏನು, ಮಹತ್ವ ಏನು, ಮಂತ್ರಗಳೇನು ಅನ್ನೋದನ್ನು ನೋಡೋಣ. ಆಲ್ರೆಡಿ ರಂಗೋಲಿ ಯಾವುದು ಅಂತ ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ರಥಸಪ್ತಮಿಯನ್ನು ನೋಡ್ರಿ ಸೂರ್ಯ ಜಯಂತಿ ಅಂತ ಕೂಡ ಆಚರಣೆ ಮಾಡ್ತಾರೆ. ಮತ್ತು ಈ ಒಂದು ಶುಭ ದಿನದಂದು ಸೂರ್ಯ ದೇವನನ್ನು ಪೂಜಿಸೋದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಸಾಕಷ್ಟು ಪ್ರಯೋಜನಗಳನ್ನು ನೀಡ್ತದೆ ಅನ್ನುವಂಥ ಒಂದು ನಂಬಿಕೆ ಐತೆ ನೋಡ್ರಿ. 2026ರ ಈ ಒಂದು ರಥಸಪ್ತಮಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಆಚರಣೆ ಮಾಡಲಾಗುವುದು ಮತ್ತು ಈ ಪೂಜೆಯನ್ನು ಮಾಡೋದು ಹೇಗೆ, ರಥಸಪ್ತಮಿ ಮಂತ್ರ ಮತ್ತು ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ. ರಥಸಪ್ತಮಿ ನೋಡ್ರಿ ಸೂರ್ಯದೇವನಿಗೆ ಸಮರ್ಪಿತವಾದಂಥ ಅತ್ಯಂತ ಪವಿತ್ರವಾದ ಹಬ್ಬ ಅಂತಲೇ ಹೇಳ್ಬೋದು. ಈ ಪುಣ್ಯ ದಿನವನ್ನು ಸೂರ್ಯ ಜಯಂತಿ ಮತ್ತು ರಥಸಪ್ತಮಿ ಅಂತ ಕೂಡ ಕರೀತಾರೆ. ಮತ್ತು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಂದರೆ 7ನೇ ದಿನದಂದು ಈ ಒಂದು ರಥಸಪ್ತಮಿಯನ್ನು ಆಚರಣೆ ಮಾಡುವಂಥದ್ದು. ಈ ಹಬ್ಬ ನೋಡ್ರಿ ವಸಂತ ಪಂಚಮಿಯ 2 ದಿನಗಳ ನಂತರ ಇದು ನಡೀತೈತಿ. ರಥಸಪ್ತಮಿ ದಿನದಂದು ಸೂರ್ಯದೇವನ ಏನಂತಂದ್ರೆ ಮೊದಲ ಬಾರಿಗೆ 7 ಕುದುರೆಗಳಿರುವ ಚಿನ್ನದ ರಥದಲ್ಲಿ ಕಾಣಿಸಿಕೊಂಡ ಅಂತಂದು ಹೇಳಲಾಗುತ್ತೆ. ರಥಸಪ್ತಮಿ ದಿನವನ್ನು ದಕ್ಷಿಣ ಭಾರತದಾದ್ಯಂತ ಏನಂದ್ರೆ ಅದ್ಧೂರಿಯಾಗಿ ಹಾಗೂ ಉತ್ಸಾಹದಿಂದ ಆಚರಣೆಯನ್ನು ಮಾಡಲಾಗುತ್ತೆ ನೋಡ್ರಿ. ಈ ಒಂದು ರಥಸಪ್ತಮಿ ದಿನದ ಶುಭ ಮುಹೂರ್ತ, ಪೂಜಾ ವಿಧಾನ, ಮಹತ್ವ ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಏನಪ್ಪ ಅಂದ್ರೆ ರಥಸಪ್ತಮಿಯ ಮಹತ್ವ ನೋಡ್ರಿ. ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನದಂದು ಆಚರಿಸಲಾಗುವಂಥ ರಥಸಪ್ತಮಿ ಹಬ್ಬ ಆಧ್ಯಾತ್ಮಿಕವಾಗಿ ಸಾಕಷ್ಟು ಮಹತ್ವವನ್ನು ಹೊಂದಿರುವಂಥ ದಿನ. ಈ ದಿನ ಏನಪ್ಪ ಅಂದ್ರೆ ಸೂರ್ಯದೇವನನ್ನು ಪೂಜಿಸೋದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು ಮತ್ತು ದಾನಗಳಂತಹ ಪುಣ್ಯ ಕಾರ್ಯಗಳನ್ನು ಮಾಡೋದು ಕೂಡ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಮತ್ತು ಈ ದಿನ ಎಕ್ಕದ ಎಲೆಯನ್ನು ಯೂಸ್ ಮಾಡಿ ಸ್ನಾನವನ್ನು ಕೂಡ ಮಾಡುವಂಥದ್ದು ನೋಡ್ರಿ. ಮತ್ತು ಉಪವಾಸ ವ್ರತವನ್ನು ಆಚರಣೆ ಮಾಡ್ತಾರೆ, ಪ್ರಾರ್ಥನೆಯನ್ನು ಕೂಡ ಸಲ್ಲಿಸುವಂಥದ್ದು. ಈ ಜನ್ಮ ಮಾತ್ರವಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಮಾತು, ದೇಹ ಅಥವಾ ಮನಸ್ಸಿನಿಂದ ಏನೋ ತಿಳಿದು ಅಥವಾ ತಿಳಿದೇನೋ ಮಾಡಿರುವಂತಹ ಪಾಪಗಳಿಂದ ಈ ದಿವಸ ಮುಕ್ತಿಯನ್ನು ಪಡಿಬೋದು ಅಂತ ಹೇಳ್ತಾರೆ ನೋಡ್ರಿ. ಇದನ್ನು ದೈವಿಕ ಆಚರಣೆಯಾಗಿ ಅಷ್ಟೇ ಅಲ್ದನ ಶುದ್ಧೀಕರಣ ಮಾರ್ಗವಾಗಿ ಕೂಡ ಪೂಜೆಯನ್ನು ಮಾಡ್ತಾರೆ. 7 ರೀತಿಯ ಪಾಪಗಳಿಂದ ಮುಕ್ತಿ ಪಡಿಬಹುದು ಅಂತ ಪ್ರಾಚೀನ ಗ್ರಂಥಗಳು ಕೂಡ ಸೂಚಿಸ್ತಾವೆ ನೋಡ್ರಿ. ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳು ನಮಗೇನಪ್ಪ ಅಂತಂದ್ರೆ ಉತ್ತಮ ಆರೋಗ್ಯವನ್ನು ಕರುಣಿಸ್ತವೆ ಅಂತಂದು ಹೇಳ್ಬೋದು ನೋಡ್ರಿ. 2026ರ ಈ ಒಂದು ರಥಸಪ್ತಮಿ ಪೂಜಾ ವಿಧಾನವನ್ನು ನೋಡೋಣ. ಈ ಒಂದು ದಿವಸ ನೋಡ್ರಿ ಮುಂಜಾನೆ ಶುಭ ಮುಹೂರ್ತದಲ್ಲಿ ನದಿ ಸ್ನಾನವನ್ನು ಮಾಡಿ, ನದಿ ಸ್ನಾನ ಮಾಡಲು ಸಾಧ್ಯ ಆಗದೇ ಇದ್ದರೆ ಮನೆಯಲ್ಲೇ ಸ್ನಾನ ಮಾಡುವಂಥ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡುವಂಥದ್ದು. ಆ ನಂತರ ತಾಮ್ರದ ದೀಪಕ್ಕೆ ಎಳ್ಳೆಣ್ಣೆಯನ್ನು ಸೇರಿಸಿ ಮತ್ತು ಅದನ್ನು ಬೆಳಗಿಸಿ ಈ ದೀಪವನ್ನು ಏನಪ್ಪ ಅಂತಂದ್ರೆ ಇಟ್ಕೊಂಡು ಸೂರ್ಯದೇವರನ್ನು ಧ್ಯಾನ ಮಾಡಬೇಕು. ಆ ನಂತರ ಸೂರ್ಯದೇವರ ಯಾವುದಾದ್ರೂ ಮಂತ್ರವನ್ನು ನೀವು ಪಠಿಸಿ ಆ ನಂತರ ಏನಪ್ಪ ಅಂದ್ರೆ ತಾಮ್ರದ ದೀಪವನ್ನು ನದಿಯಲ್ಲಿ ತೇಲಿ ಬಿಡ್ರಿ. ಈಗ ನೋಡಿರಿ ಸೂರ್ಯದೇವರಿಗೆ ಹೂವು, ಧೂಪ, ದೀಪ, ಕುಂಕುಮ ಇತ್ಯಾದಿಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಈ ದಿನದ ಪೂಜೆಯ ನಂತರ ಬೆಲ್ಲ, ತುಪ್ಪ ಮತ್ತು ಎಳ್ಳನ್ನು ದಾನವನ್ನು ಮಾಡಬೇಕು. ಈ ದಿನದಂದು ನೋಡಿರಿ ನೀರನ್ನು ತೆಗೆದುಕೊಳ್ಳದೆ ಕೆಲವರು ಉಪವಾಸವನ್ನು ಆಚರಣೆ ಮಾಡ್ತಾರೆ. ಸಾಧ್ಯ ಆದಷ್ಟು ಮಾಡಿರಿ. ರಥಸಪ್ತಮಿ ದಿನ ಹೆಚ್ಚಾಗಿ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ನೋಡಿರಿ ಈ ದಿನದ ಉಪವಾಸ ಮಾಡ್ತಿದ್ದರೆ ಸೋಮವಾರ ದಿನದಂದು ಉಪವಾಸವನ್ನು ಬಿಡಬೇಕು. ಮತ್ತು ರಥಸಪ್ತಮಿಯ ಪೂಜೆಯನ್ನು ಮಾಡೋದ್ರಿಂದ ನೋಡ್ರಿ ಸೂರ್ಯದೇವನನ್ನು ಪ್ರಾಮಾಣಿಕವಾಗಿ ಪೂಜಿಸುವವರು ಏನಪ್ಪ ಅಂತಂದ್ರೆ ಅವರ ವ್ಯಕ್ತಿತ್ವ, ಆರೋಗ್ಯ, ಸಂಪತ್ತು ಮತ್ತು ಸಾಮಾಜಿಕ ಗೌರವವನ್ನು ಕೂಡ ಅವರು ಪಡಿತಾರೆ ಅಂತ ಹೇಳ್ಬೋದು. ಸೂರ್ಯನನ್ನು ಆರಾಧಿಸೋದ್ರಿಂದ ದೈಹಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ, ಒಟ್ಟಿನಲ್ಲಿ ಆರೋಗ್ಯ ದೊರೆಯುತ್ತದೆ ಮತ್ತು ಅದರ ಜೊತೆಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ. ಮತ್ತು ನಕಾರಾತ್ಮಕತೆ ದೂರ ಆಗುತ್ತೆ. ಮತ್ತು ಸೂರ್ಯನ ದೈನಂದಿನ ಪೂಜೆ ನೋಡ್ರಿ ಬುದ್ಧಿವಂತಿಕೆ, ಜ್ಞಾನ ಮತ್ತು ತೇಜಸ್ಸನ್ನು ಮತ್ತು ಅದರ ಜೊತೆಗೆ ಸರ್ವತೋಮುಖ ಯಶಸ್ಸನ್ನು ಕೂಡ ನೀಡುತ್ತೆ ಅಂತ ಹೇಳ್ಬೋದು. ಜಾತಕದಿಂದ ಏನಂದ್ರೆ ಸೂರ್ಯನ ದುರ್ಬಲ ಸ್ಥಾನವನ್ನು ಇತ್ತಪ್ಪ ಅಂದ್ರೆ ಅದನ್ನು ಕೂಡ ತೆಗೆದುಹಾಕುತ್ತೆ ಅಂತ ಹೇಳ್ಬೋದು. ಸೂರ್ಯದೇವನ ಏನಪ್ಪ ಅಂದ್ರೆ ನಮ್ಮ ಜೀವನಕ್ಕೆ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ತರ್ತಾನೆ ಅಂತ ಒಂದು ನಂಬಿಕೆ ನೋಡ್ರಿ. ಸೂರ್ಯದೇವನ ಬಹಳಷ್ಟು ಮಂತ್ರಗಳು ಬರ್ತಾವೆ. ನಿಮ್ಗೆ ಯಾವ್ದು ಸಾಧ್ಯನೋ ಅದನ್ನು ಹೇಳ್ರಿ. ನಾನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನೋಡ್ರಿ. ಆದರೆ ಏನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಮಂತ್ರವನ್ನು. ಮತ್ತು ನೋಡಿರಿ ಈ ದಿನದ ಪೂಜಾ ಸಮಯವನ್ನು ನೋಡೋಣ. ಪೂಜಾ ಸಮಯ ನೋಡಿರಿ
ರಥಸಪ್ತಮಿ ದಿನಾಂಕ ಭಾನುವಾರ ಇರುತ್ತೆ, 25ನೇ ತಾರೀಕು. ಪ್ರಾರಂಭ ಆಗೋದು ಭಾನುವಾರ ಮಧ್ಯರಾತ್ರಿ ಅಂದರೆ 12:39 ಮತ್ತು ಭಾನುವಾರ ರಾತ್ರಿ ಮುಕ್ತಾಯ ಆಗೋದು 11:10 ಮುಕ್ತಾಯ ಆಗುತ್ತೆ. ಸ್ನಾನದ ಮುಹೂರ್ತ ನೋಡಿರಿ ಬೆಳಗ್ಗೆ 5:26 ಬೆಳಗ್ಗೆ 7:13 ಇರುತ್ತೆ. ಸೂರ್ಯೋದಯದ ಸಮಯ ಬೆಳಗ್ಗೆ 6:35 ಇರ್ತದೆ ನೋಡಿರಿ. ಇದನ್ನು ಕೊನೆಗೆ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟೈಮನ್ನು ನೋಡಿಕೊಳ್ಳ್ರಿ. ಹಾಗೆಯೇ ನೋಡಿರಿ, ರಥಸಪ್ತಮಿ ಅಂದರೆ ನೆನಪಾಗುವಂಥದ್ದು ಎಕ್ಕದ ಎಲೆಯ ತಲೆ ಮೇಲೆ ಅದೆಲ್ಲ ಇಟ್ಕೊಂಡು ಸ್ನಾನವನ್ನು ಮಾಡುವಂಥದ್ದು. ಈ ದಿನ ನೋಡಿರಿ ಬೆಳಗಿನ ಜಾವ ತಲೆ, ಭುಜ ಮತ್ತು ಕತ್ತು, ಕಂಕುಳ, ತೊಡೆ ಮತ್ತು ಪಾದಗಳ ಮೇಲೆ ಎಕ್ಕದ ಎಲೆಯನ್ನು ಇಟ್ಕೊಂಡು ಸ್ನಾನವನ್ನು ಮಾಡ್ಕೊಳ್ಳೋದು ನೋಡಿರಿ. ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ನಮಸ್ಕರಿಸುವುದು ರಥಸಪ್ತಮಿ ದಿನ ಏನಪ್ಪ ಅಂದರೆ ನಡೆದುಕೊಂಡು ಬಂದಿರುವಂಥ ರೂಢಿ. ಈ ಎಕ್ಕದ ಎಲೆಗಳನ್ನು ಮೇಲೆ ಹೇಳಿರುವಂತಹ ಈ ಒಂದು ಕಾಲು, ತಲೆ, ಪಾದಗಳಿಗೆ ಇಟ್ಟು ಸ್ನಾನ ಮಾಡಿದ ನಂತರ ನೋಡಿರಿ ಸೂರ್ಯನ 108 ಹೆಸರುಗಳನ್ನು ಉಚ್ಚರಿಸಿ ಸೂರ್ಯ ನಮಸ್ಕಾರ ಮಾಡುವ ಪದ್ಧತಿ ಕೂಡ ಐತೆ ನೋಡಿರಿ. ಒಂದು ವೇಳೆ 108 ನಾಮಗಳನ್ನು ನಿಮ್ಗೆ ಉಚ್ಚರಿಸೋಕ್ಕಾಗದೇ ಇದ್ರಪ್ಪ ಅಂತಂದ್ರೆ ಧಾತ, ಇಂದ್ರ, ತ್ವಶ, ಪುಷ್ಯ, ಆರ್ಯಮ, ಭಾಗ, ವಿವಸ್ವನ, ವಿಷ್ಣು, ಅಂಶುಮಾನ್, ವರುಣ ಮತ್ತು ಮಿತ್ರ ಅನ್ನುವಂತಹ ಕೆಲವೊಂದು ನಾಮಗಳನ್ನು ನೀವು ಜಪಿಸಿ ನಮಸ್ಕಾರವನ್ನು ಮಾಡ್ಬೋದು. ಒಂದು 12 ನಾಮಗಳನ್ನಾದರೂ ಜಪ ಮಾಡಿ ನಮಸ್ಕಾರವನ್ನು ಮಾಡಿರಿ. ಸೂರ್ಯನ ಪಥ ಬದಲಾವಣೆ ಆಗೋದ್ರಿಂದ ನೋಡಿರಿ ಮಾಘ ಮಾಸದಿಂದ ಮುಂದಕ್ಕೆ ಚಳಿ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಟೈಮಲ್ಲಿ ನೋಡಿರಿ ರಥಸಪ್ತಮಿ ಆಚರಣೆಯನ್ನು ನೋಡ್ಬೋದು. ರಥಸಪ್ತಮಿ ಅನ್ನುವಂಥ ಹೆಸರು ನೋಡಿರಿ ಸೂರ್ಯನ ರಥಕ್ಕೂ ಮಾಘ ಮಾಸ ಮತ್ತು ಶುಕ್ಲ ಪಕ್ಷದ ಸಪ್ತಮಿಗೂ ಸಂಬಂಧಿಸಿದ್ದು ಅಂತಂದು ಸೂಚನೆ ಕೊಡುತ್ತೆ ನೋಡಿರಿ. ಮತ್ತು ಸೂರ್ಯನ ಸಾರಥಿಯಾದಂತಹ ಅರುಣ ನೋಡಿರಿ ರಥವನ್ನು ಉತ್ತರದತ್ತ ಮುನ್ನಡೆಸಿ ಈಶಾನ್ಯ ದಿಕ್ಕಿಗೆ ಚಲಿಸ್ತಾನೆ. ಸೂರ್ಯನ ರಥದ ಚಕ್ರಗಳ ಕಾಲವನ್ನು ಅಂದರೆ 7 ಕುದುರೆಗಳು 7 ಬಣ್ಣಗಳಾಗೂ 7 ವಾರಗಳ ಒಂದು ಪ್ರತಿನಿಧಿಗಳಂತ ಹೇಳ್ಬೋದು ನೋಡಿರಿ. 7 ಕುದುರೆಗಳು. ಇದು ಏನಂದ್ರೆ ರಥಸಪ್ತಮಿ ದಿನದಂದು ಮತ್ತು ಈ ದಿವಸ ನಾವು ಎಕ್ಕದ ಎಲೆಗಳ ಬಗ್ಗೆ ಹೇಳೋದಾತಪ್ಪ ಅಂದ್ರೆ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಮತ್ತು ರೋಗಗಳನ್ನು ನಿವಾರಿಸುವಂಥ ಸಾಮರ್ಥ್ಯ ಐತಿ. ಹಾಗಾಗಿ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಮತ್ತು ಹಲ್ಲು ನೋವು, ಹೊಟ್ಟೆ ನೋವಿಗೆಲ್ಲ ಎಕ್ಕದ ಗಿಡ ಅದರ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರವನ್ನು ನಾವು ಕಂಡ್ಕೋಬೋದು ನೋಡಿರಿ. ಹೀಗಾಗಿ ರಥಸಪ್ತಮಿ ದಿವಸ ಮುಂಜಾನೆ ಎದ್ದು ಎಕ್ಕದ ಎಲೆಗಳನ್ನು ತಲೆ ಮತ್ತು ಭುಜ, ಕತ್ತು, ಕಂಕುಳ ಮತ್ತು ತೊಡೆ, ಪಾದಗಳ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ನೋಡಿರಿ. ಅದು ಕೂಡ ಒಂದು ನಂಬಿಕೆ. ಈ ಹಿನ್ನೆಲೆಯಲ್ಲಿ ಏನಪ್ಪ ಅಂದ್ರೆ ರಥಸಪ್ತಮಿ ದಿನ ಎಕ್ಕದ ಎಲೆಗಳನ್ನು ಮೈ ಮೇಲೆ ಇಟ್ಕೊಂಡು ಸ್ನಾನವನ್ನು ಮಾಡೋದು ಹೆಚ್ಚಿನ ಒಂದು ಮಹತ್ವವನ್ನು ಪಡೆದಿದೆ ಅಂತಂದು ಹೇಳ್ಬೋದು ನೋಡಿರಿ ಫ್ರೆಂಡ್ಸ್. ಇದಿಷ್ಟೇನಪ್ಪ ಅಂದ್ರೆ ರಥಸಪ್ತಮಿಯ ಒಂದು ಮಾಹಿತಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.